ನಮ್ಮ ದೊರೆ ಹೆಂಗೆ ಬಂದರು ಗೊತ್ತಪ್ಪ ಅವರೇ, ಒಳ್ಳೆ ಬಿರುಗಾಳಿ ಬಂದಂಗೆ ಬಂದರು. ಅದನ್ನ ನೀವು ಅಲ್ಲೇ ಇದ್ದು ನೋಡ್ಬೇಕಾಗಿತ್ತು, ಅದ್ರ ಮಜವೆ ಬೇರೆ ಇತ್ತು. ಹೌದಾ ಕೋದಂಡ? ಹಾಂ, ಅಮ್ಮವ್ರ ಮೇಕೆ ಯಾವನೋ ಒಬ್ಬ ಬಯ್ಯಕ್ಕೆ ಎದ್ದ ನೋಡಿ, ದೊರೆ ಒಂದು ಬಿಟ್ಟರು ನೋಡಿ, ಅವನಲ್ಲೇ ಮಲಿಕೊಂಬಿಟ್ಟ. ಅವನು ಎದ್ದು ಓಡೋಗೋಕ್ಕೂ ಬಿಡಲಿಲ್ಲ. ಸಿಗುವೇಂ ಕ್ಷಣದಲ್ಲಿ ನಿನ್ನ ಎಲ್ಲಿ ಹೋದರೇನು ನಿನ್ನ ಉಳಿಸೇನು, ಹಂಗೆ ಜಾಡ್ಸ್ ಒದ್ರು ನೋಡಿ. ಅಬಾಬಾಬಾಬಾಬಾಬಾ, ರಾಮ ರಾವಣರ ಯುದ್ಧ ಇದ್ದಂಗಿತ್ತು. ಸಬ್ಬಾಸ್ ಕೋದಂಡ, ಕಣ್ಣು ಮುಂದೆ ನಡೆದಂಗೆ ವರ್ಣಿಸ್ಬಿಟ್ಟೆ. ಈ ಕ್ವಾದಂಡ ಅದ್ಯಾವ ಕಂಟಿಗೆ ಇಸಿಯ ತಿಳಿಸೋದು ನಮ್ಗೆ ಗೊತ್ತೇ ಆಗಲಿಲ್ಲ ರೀ. ಅದರಲ್ಲಿ ಕಂಟಿ ಬರೋ ಅವಶ್ಯಕತೆ ಏನೂ ಇರಲಿಲ್ಲ. ನಾನೇ ಬಗೆಹರಿಸ್ಕತ್ತಿದ್ದೆ. ಅಮ್ಮೋರೆ, ಆ ದಾಂಡಿಗ ಬಿಸ್ನೆಸ್ನವನು, ಅವನು ಹಾಕಿದ ಆವಾಜ್ ನೋಡಿ ನನಗೆ ರೇಗೋಗ್ಬಿಟ್ಟಿತ್ತು. ಇದಕ್ಕೆ ದೊರೆನೇ ಸರಿ ಅಂತ ಹೇಳ್ಬಿಟ್ಟು ದೊರೆಗೆಲ್ಲ ಇಸ್ಕೆ ತಿಳಿಸ್ಬಿಟ್ಟೆ. ಕಂಟಿಗೆ ವಿಷಯ ಹೇಳಿದಾಗ ನಂಗೂ ಹೇಳ್ಬೇಕಾಗಿತ್ತಲ್ವಾ, ನಾನು ಒಂದು ಕೈ ನೋಡೇ ಬಿಡ್ತಿದ್ದೆ. ಅದ್ರ ಅವಶ್ಯಕತೆ ಏನಿಲ್ಲ. ಈ ಬಂಗಾರಮ್ಮ ಬಡ್ಡಿ ಬಂಗಾರಮ್ಮ ಆಗಕ್ಕೆ ಇಂಥದ್ದು ಎಷ್ಟು ಅಡ್ಡಗೋಡೆಗಳನ್ನ ಉರುಳಿಸಿಲ್ಲ. ಕಂಟಿ ಅವಸರ ಪಟ್ಕೊಂಡು ಬಂದ್ಬಿಟ್ಟ. ಹೌದು, ಆ ನೀರಿನಲ್ಲಿ ಮನೋಜನ್ಗೆ ಅಮ್ಮವ್ರ ಪಾಠ ಕಲಿಸಿದ್ದು ಇನ್ನೂ ನನ್ನ ಕಣ್ಮುಂದೆನೇ ಐತೆ. ಆದ್ರೂ ಬಂಗಾರ, ಕಂಟಿ ಬಂದಿದ್ದು ನಿನಗೆ ಖುಷಿ ಆಗ್ನಿಲ್ವೇ? ಅಮ್ಮವ್ರ ತಂಟೆಗೆ ಇನ್ಯಾರ ಬಂದ್ರೆ ಅಷ್ಟೇ ಕತೆ. ಏನಂದ್ರೆ ಶ್ರೀ ಕೈ ಮಾಡಿದ್ರಾ? ಇವ್ರು ಮತ್ತೆ ಹೊಡೆದಾಟ ಶುರು ಮಾಡ್ಕೊಂಡ್ರಾ? ಕೋದಂಡ ಅವ್ರೆ, ನಾನು ಹಾಗಲ್ಲ ಹೇಳಿದ್ದು. ಅತ್ತೆ ಪರವಾಗಿ ಅವ್ರು ಮಾಡಿದ್ದು ಸರಿನೇ, ಆದರೂ ಅವರೇ ಕೈ ಮಾಡಿದ್ರಾ? ಅಮ್ಮರೇ, ಇದನ್ನ ಕೈ ಮಾಡಿದ್ದು ಅನ್ನಕ್ಕಿಲ್ಲ, ಬುದ್ಧಿ ಕಲಿಸಿದ್ದು ಅಂತಾರೆ. ಸ್ನೇಹ, ನಮ್ಮ ಕಂಟಿಗೆ ಬಿರ್ನೆ ಸರಿ ಯಾವುದು ತಿಪ್ಪೆ ಯಾವುದು ಅಂತ ಗೊತ್ತಾಯ್ತದೆ. ಆದ್ರೂ ಅರ್ಥ ಮಾಡ್ಕೊಳ್ದವ್ರಿಗೆ ಈ ದಾರಿನೇ ಸರಿ ಅನ್ಸ್ತೈತೆ ಅಲ್ವೇ? ಅಂದ್ರೆ ಮಾವಯ್ಯ, ನೀವು ಹೇಳ್ತಿರೋದು ನಡ್ರಿ, ಎಲ್ರು ಊಟಕ್ಕೆ ಹೋಗಮ್ಮ. ಸ್ನೇಹ, ಯಾಕಮ್ಮ ಕೋಣೆಗುಂಟೆ? ಜೊತೆಗೆ ಊಟ ಮಾಡಮ್ಮ ಬಾ. ಮಾವಯ್ಯ, ಶ್ರೀ ಅವ್ರು ಇನ್ನೂ ಬಂದಿಲ್ಲ, ಅವರು ಬರಲಿ, ಇಬ್ರು ಒಟ್ಟಿಗೆ ಊಟ ಮಾಡ್ತೀವಿ. ಅಯ್ಯಯ್ಯೋ, ಹೇಳೋದನ್ನ ಮರ್ತ್ಬಿಟ್ಟೆ. ದೊರೆ ಶಾಲೆ ಮುಗಿಸ್ಕೊಂಬತ್ತೀನಿ ಅಂತ ಹೇಳಿದ್ರು. ಸರಿ, ಅವ್ರು ಬರಲಿ, ನಾನು ಅವ್ರು ಬಂದಮೇಲೆ ಊಟ ಮಾಡ್ತೀನಿ. ಓ ಹಂಗ, ಸರಿನಮ್ಮ. ಸುಮಾ, ಪ್ಲೀಸ್ ಸಮಾಧಾನ ಮಾಡ್ಕೋ. ಹೀಗೆ ಅಳ್ತಿದ್ರೆ ಹೇಗೆ? ಇಲ್ಲ ಅದಕ್ಕೆ ನಾನು ಚೆನ್ನಾಗೇ ಬರ್ದಿದ್ದೀನಿ. ಅವಳೇ ಹೀಗೆ ಬೇಕಂತ ಮಾಡಿದಾಳೆ, ನನಗೆ ಗೊತ್ತು. ಸುಮಾ, ನೀನು ಹೇಳ್ದಾಗೆ ಆ ಹುಡುಗಿನ ಏನಾದರೂ ಮಾಡಿದರೆ ಅದಕ್ಕೇನು ಮಾಡಬೇಕು ಅಂತ ಯೋಚನೆ ಮಾಡು. ಅದನ್ನು ಬಿಟ್ಟು ಈ ರೀತಿ ಅಳ್ತಾ ಕೂತ್ರೆ ನಾನೇನು ಮಾಡೋಕ್ಕಾಗುತ್ತೆ ಅಣ್ಣಯ್ಯ? ಎಕ್ಸಾಮ್ ಪೇಪರ್ನೇ ಹೀಗೆ ಮಾಡ್ತಾರೆ ಅಂದರೆ ಅಲ್ಲಿ ನನ್ನ ಮಾತು ನಂಬೋರು ಯಾರೂ ಇಲ್ಲ. ಬೇಕಾದ್ರೆ ಅವ್ರ ಕಣ್ಮುಂದೆನೇ ಇನ್ನೊಂದ್ಸಲ ಎಕ್ಸಾಮ್ ಬರೀತೀನಿ ಅಂದ್ರೂ ಒಪ್ತಿಲ್ಲ. ಕಾಲೇಜಲ್ಲಿ ಇದೆಲ್ಲ ಇದ್ದಿದ್ದೆ. ಅಂದರೆ ಅವಳು ಏನು ಮಾಡಿದ್ರು ಸುಮ್ಮನೆ ಇರುವಂತ್ಯಾ? ಇಲ್ಲ ನಾನೇ ಸರಿಯಾಗಿ ಬರ್ತಿಲ್ಲ ಅಂತ ನೇರವಾಗಿ ಹೇಳೋಕ್ಕಾಗದೆ ಹೀಗೆ ಸಮಾಧಾನ ಮಾಡ್ತಿದ್ಯಾ? ಸುಮಾ, ಈ ಅಣ್ಣಯ್ಯ ನಿನ್ನ ಇವತ್ತಿಂದ ನೋಡ್ತಿದ್ದಾನಾ? ಹಾಂ, ನನ್ನ ತಂಗಿ ಬಗ್ಗೆ ನನಗೆ ಗೊತ್ತಿಲ್ವಾ? ನನ್ನ ತಂಗಿ ಯಾವತ್ತಿದ್ರು ಟಾಪರೇ. ರಾತ್ರಿ ಎಲ್ಲ ನಿದ್ದೆಗೆದ್ದು ಓದ್ತಾ ಇತ್ತು ಮಗ. ಇವು ಸುಮಾ ಹೇಳ್ದಂಗೆ ಯಾರೋ ಇವಳ ಮ್ಯಾಕ್ ಹೊಟ್ಟೆ ಊರಿಗೆ ಹಿಂಗೆ ಮಾಡೋರು. ಯಾರು ಅಲ್ಲ, ಅವಳು ಶಿವ ನೀನೆ. ಅವಳೇ ಹಿಂಗೆ ಮಾಡಿರೋದು. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಏನು ಬಾಯಿ ಅಂತಿನ ಹುಡುಗಿದು. ಓಯ್ ಓದಿ ಬಿಡು ಮಗಳೇ, ಮುಂದಿನಕಿಂತ ಸರಿ ಮಾಡ್ಕೊಳಮ್ಮ. ಮುಂದಿನ ಸಲ ಅನ್ನಕ್ಕೆ ನಾನು ಇವಾಗ ಹೇಗೆ ಕಾಲೇಜಿಗೆ ಹೋಗೋಕ್ಕಾಗುತ್ತೆ? ಸುಮಾ,
ಓದೋ ಕಡೆ ಇಂಥ ಸಣ್ಣ ಪುಟ್ಟ ಜಗಳ ಚಾಲೆಂಜು ಬೆಟ್ಟಿಂಗ್ ಇವೆಲ್ಲ ಇರುತ್ತೆ. ಇದಕ್ಕೆಲ್ಲ ಇಷ್ಟೊಂದು ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾ? ಹಾಂ, ನೀನು ಈ ವಿಷಯನ ಇಷ್ಟು ಸೀರಿಯಸ್ ಆಗಿ ತೊಗೊಂಡ್ರೆ ತುಂಬ ಕಷ್ಟ. ಅವಳೇನೋ ಹೇಳಿದ್ಲು ಅಂತ ನೀನು ಕನಸನ್ನೇ ಬಿಟ್ಬಿಡ್ತೀಯಾ? ಏ ಯಾರಿಗೂ ಎದುರ ಕೂಸಲ್ಲ ಇದು ಅಂತ ರಾಜೇಶ್ವರಿಗೆ ಎದುರು ವಾಸಿದಾಳೆ. ಸುಮ್ಮನೆ ಬೇರೆಯವ್ರ ಮಾತ್ಕರೆ ಎದುರ್ಕೊಂಬಿಡ್ತಾಳ. ಕುಸೆ, ನೀನು ಅದೇನು ಅನ್ಕೊಂಡಿದ್ಯಾ ಅದನ್ನು ಮಾಡು. ಆಗಿದ್ದ ಬಿಡ್ಲಿ, ನೀನು ಹಿಂದೆ ನಾನು ಸದಾ ಇರ್ತೀನಿ. ಒಂದು ನಿಮಿಷ ಬಂದೆ. ಮುಂದಿನ ಕಿತ ನನ್ನ ಮಗಳು ಏನು ಅನ್ನೋದು ಇಡೀ ಕಾಲೇಜಿಗೆ ಗೊತ್ತಾಯ್ತದ. ನೋಡ್ತಾ ಇರಿ, ಮುಖ ನೋಡ್ಕೋ ಕರಡಿನಾಗೆ 10 ಕಣ್ಣೆಲ್ಲ ಊದ್ಕೊಂಡ್ಬಿಟ್ಟೈತೆ. ಈಗ ಪುಟ್ಟಮ್ಮಿ ಇದ್ದಿದ್ರೆ ಸಂದಾಕಿರೋದು. ಕುಸೆ, ನನಗೆ ಹೆಂಗೆ ತಿನ್ನಿಸ್ಬೇಕು ಅಂತ ಗೊತ್ತಾಗಿಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬಿಡೋ. ಮಾಡ್ಕೊಂಡ ತಿನ್ಸಕ್ಕೆ ಬರೋಕ್ಕಿಲ್ಲ ಅಂತ ಹೇಳೋದೆ ಅಲ್ವಾ? ಜಾಣ. ಅದು ಪುಟ್ಟಮ್ಮಿದಾಯ್ತು, ಇದು ದೊಡ್ಡಕ್ಕ. ಇದು ಎರಡನೇ ಅಕ್ಕ. ಕಂದ ನಿಧಾನ ನಿಧಾನಕ್ಕೆ ನೀರು ಕೊಡಿ. ನಿಧಾನ. ಮೇಲೆ ನೋಡು, ಮೇಲೆ. ಜಾಣ. ಆಗಿದ್ದಾಯ್ತು ಮಗಳೇ, ಬೋಳ್ಬೇಡ. ನೀನು ನಗ್ನಗ್ತಾ ಇದ್ರೆ ಸಂದಕ್ಕೆ. ಲಾಲಿಯಾಡಿಲ್ಲ ನಿನ್ನ ಬೆರಳಿಡಿದು ನಾ ಹೆಜ್ಜೆ ಇಡಲಿಲ್ಲ. ಅಮ್ಮ, ಮುರಳಿ ಬಂದೇನೋ. ನಮ್ಮ ಮನೆಗಿಂತ ಪರಿಸ್ಥಿತಿ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಯ್ಯೋ ದೇವ್ರೇ. ಏನಾಯ್ತಮ್ಮ? ಅಮ್ಮ, ಫೋನಲ್ಲೂ ಅಳ್ತಾನೆ ಉತ್ತರ ಕೊಟ್ಟೆ, ಈಗಲೂ ಅಳ್ತಾನೆ ಇದೆಯಾ? ಏನಾಯ್ತು ಅಂತ ಹೇಳು. ನಿನ್ನ ಹೆಂಡತಿಗೆ ನಮ್ಮ ಮೇಲೆ ಅದೇನು ದ್ವೇಷನೋ ಗೊತ್ತಿಲ್ಲ ಕಣೋ. ನಿಮ್ಮ ಅಕ್ಕನ ಭಾವನ ಮನೆಯಿಂದ ಓಡಿಸ್ಬಿಟ್ಲು. ಏನು? ನಾವ್ ಈ ಮನೆಯಲ್ಲಿ ನೀರಲ್ಲ ಅಂತ ಇಬ್ರು ಹೊರಟೋದ್ರು ಕಣೋ. ಸಾನವ್ರೆ, ಸಾನವ್ರೆ, ಅವಳನ್ನೇನೋ ಕೇಳ್ತೀಯ? ಚಿತ್ರ ಈ ಮನೆ ಬಿಟ್ಟು ಹೋಗುವಾಗ ಸುಮ್ಮನೆ ನಿಂತ್ಕೊಂಡು ನೋಡ್ತಿದ್ಲು ನಿನ್ನ ಹೆಂಡತಿ. ಅಳಿಯಂದ್ರ ಮೇಲೆ ಅಪವಾದ ಹೊರಿಸ್ಬಿಡ್ಲು ಕಣೋ. ಹೆಣ್ಮಕ್ಳನ್ನ ಅವ್ರ ಮನ್ಸಿಗೆ ಬಂದಂಗೆ ನಡ್ಸ್ಕೊಂಡ್ರೆ ನಾನೇ ಅಲ್ಲ, ಯಾರೇ ಆಗಿದ್ರು ಹಿಂಗೆ ನಡ್ಕೋತಿದ್ರು. ಪಾಪ ಅಳಿಯಂದ್ರು ಮರ್ಯಾದಸ್ಥರು ಹೇಗಿರ್ತಾರೆ ಹೇಳು. ಮುರಳಿ, ನನ್ನನ್ನು ಕರ್ಕೊಂಡು ಚಿತ್ರನ ಹತ್ರ ಬಿಟ್ಬಿಡೋ. ನನಗೆ ಈ ಮನೆಯಲ್ಲಿ ಇರೋಕ್ಕಾಗಲ್ಲ. ನನ್ನ ಮಗಳು ನನ್ನ ಮನೆಯಲ್ಲಿರೋದಕ್ಕೆ ನಿನ್ನೆ ಮೊನ್ನೆ ಬಂದವಳ ಹತ್ರ ಪರ್ಮಿಷನ್ ತಗೋಬೇಕು ಅಂದರೆ ಹೆತ್ತ ಕಳ್ಳಗೆ ಎಷ್ಟು ಸಂಕಟ ಆಗಲ್ಲ ಹೇಳು. ಅಮ್ಮ, ನೀನು ಅಳ್ಬೇಡ. ಅವ್ರು ಎಲ್ಲೇ ಇದ್ರು ನಾನು ಹುಡ್ಕೊಂಡು ಕರ್ಕೊಂಬರ್ತೀನಿ. ಇಲ್ಲ ಕಣೋ, ಅವಳು ಬರಲ್ವಂತೆ. ಇವಳು ಅವಳ ಹತ್ರ ಕ್ಷಮೆ ಕೇಳೋವರೆಗೂ ಮನೆಗೆ ಬರಲ್ಲ ಅಂತ ಹೇಳಿದ್ಲು. ನಿಮ್ಮ ಭಾವನ ಹತ್ರ ಚಿತ್ರನ ಹತ್ರ ಕ್ಷಮೆ ಕೇಳು ಅಂದರೆ ಉಸಿರೇ ಆಡಲಿಲ್ಲ ಕಣೋ ನಿನ್ನ ಹೆಂಡತಿ. ರೀ ಮುರಳಿ, ಬೇಡ ಸುಮ್ಮನೆ ರೀ. ಸಾನವ್ರೆ, ನೀವು ಯಾಕೆ ಹೀಗೆ ಆಡ್ತೀರಾ ಅಂತ ನಂಗೆ ದೇವರನಿಗೂ ಅರ್ಥ ಆಗ್ತಾ ಇಲ್ಲ. ಅದನ್ನೇ ನಾನು ನಿಮ್ಗೆ ಹೇಳ್ತೀವಿ, ಅದೇ ನಿಮ್ಗೆ ಅರ್ಥ ಆಯ್ತಾ ಇಲ್ಲ. ಏನೇ ಆದರೂ
ನೀವು ನಮ್ಮ ಅಕ್ಕ ಬಾವನ ಮನೆ ಬಿಟ್ಟು ಆಚೆ ಹೋಗಾಗ ನಡ್ಕೊಂಡಿದ್ದು ತಪ್ಪು. ಮತ್ತೆ ಫೋನ್ ಮಾಡ್ತಿದ್ದಾನೆ. ಹಲೋ ಹಲೋ ಚಿತ್ರಕ್ಕ, ಅಕ್ಕ ಎಲ್ಲಿದ್ಯಾ? ನಾವ್ ಎಲ್ಲೋ ಇದೀವಿ. ನಮ್ ಯೋಚನೆ ನಿನ್ಗೆ ಯಾಕೆ ಬಿಡು. ನೀನು ನಿನ್ನ ಹೆಂಡತಿ ಆರಾಮಾಗಿರಿ. ನಮ್ಮಿಂದ ನಿನಗೆ ತೊಂದರೆ ಆಗೋದು ಬೇಡ. ಇನ್ನೊಂದು 2 ದಿನ ಪೇಪರಲ್ಲಿ ನಮ್ಮ ಫೋಟೋ ಬರುತ್ತಲ್ಲ, ಅವಾಗ ಗೊತ್ತಾಗುತ್ತೆ ನಿನ್ಗೆ ನಾವ್ ಎಲ್ಲಿದ್ದೀವಿ ಅಂತ. ಅಯ್ಯಯ್ಯೋ ಚಿತ್ರ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಅವಳ ಬದಲು ನಾನೇ ಕ್ಷಮೆ ಕೇಳ್ತೀನಿ. ಮನೆಗೆ ಬಾರೆ ಪ್ಲೀಸ್. ಅಕ್ಕ, ಬಾವಂಗೆ ಫೋನ್ ಕೊಡು. ಬಾವ, ನಾನು ಸಾರಿ ಕೇಳ್ತೀನಿ, ದಯವಿಟ್ಟು ಮನೆಗೆ ಬನ್ನಿ ಪ್ಲೀಸ್. ನೀನ್ ಯಾಕೋ ಸಾರಿ ಕೇಳ್ತ್ಯಾ? ಕೇಳ್ಬೇಕಾದವ್ರೆ ಕೇಳ್ತಿರುವಾಗ. ನಮ್ ಹಣೆ ಬರ ಇಷ್ಟೇ ಬಿಡು. ಸಹನ, ಈಗಲೂ ನಿನಗೆ ಕೈ ಮುಗಿದು ಕೇಳ್ಕೊತೀನಮ್ಮ. ಚಿತ್ರನ ಹತ್ರ, ಅಳಿಯಂದ್ರ ಹತ್ರ ಒಂದ್ಸಲ ಕ್ಷಮಿಸಿ ಅಂತ ಕೇಳ್ಬಿಡು. ಮನೆಗೆ ಬಂದ್ಬಿಡ್ತಾರೆ. ತೆಪ್ಪು ಅವ್ರದ್ದು, ನಾನು ಯಾಕೆ ಕ್ಷಮೆ ಕೇಳಬೇಕು? ಈಗ ತಪ್ಪು ಸರಿ, ನ್ಯಾಯ ಅನ್ಯಾಯದ ಬಗ್ಗೆ ತರ್ಕ ಮಾಡ್ತಿಲ್ಲ ಸಹನ ಅವರೇ. ಅವತ್ತು ನಿಮ್ಮ ತಂಗಿ ಸ್ನೇಹ ಮನೆಗೆ ಬರಲ್ಲ ಅನ್ನೋದಕ್ಕೆ ನಿಮ್ಗೆ ಎಷ್ಟು ಸಂಕಟ ಆಯಿತು. ಈಗ ನನ್ನ ಅಕ್ಕನ ಮನೆಯಿಂದ ಆಚೆ ಕಳಿಸಿದ್ದೀರಾ. ಅಕ್ಕ, ಬಾವ, ನನ್ನ ಮೇಲೆ ನಿಮ್ಗೆ ಸ್ವಲ್ಪ ಆದರೂ ಪ್ರೀತಿ ಇದ್ದರೆ ದಯವಿಟ್ಟು ಮನೆಗೆ ಬನ್ನಿ ಪ್ಲೀಸ್. ನೀವು ಇವತ್ತು ಕ್ಷಮೆ ಕೇಳ್ತೀರಾ ಅಷ್ಟೇ. ಅಮ್ಮ, ಅಳದ್ ನಿಲ್ಸು ಪ್ಲೀಸ್. ಇವತ್ತು ಅಕ್ಕ ಬಾವನ್ ಕರ್ಕೊಂಬರೋದು ನನ್ನ ಜವಾಬ್ದಾರಿ. ಅವ್ರು ಎಲ್ಲೇ ಇರಲಿ. ನಂಗೆ ಅವ್ರನ್ನ ನೋಡಿ ಸಾನೇ ಬೇಸರ ಆಗುತ್ತೆ ಮಿಸ್ಸು. ನಿಸ್ವಾರ್ಥದಾಗಿ ದುಡಿಯೋ ಒಂದೇ ಒಂದು ಮನ್ಸ ಅಂದರೆ ರೈತ ಮಾತ್ರ. ಆದರೆ ಅವನಿಗೆ ಈಟೊಂದು ಕಷ್ಟವಾ? ನಿಜ ಶ್ರೀ, ನೇಗಿಲ ಮೇಲೆ ಎಲ್ಲ ಧರ್ಮ ನಿಂತಿದೆ ಅನ್ನೋ ಮಾತು ಸುಳ್ಳಲ್ಲ. ಮನೆಯವ್ರಿಗೆ, ಹೆಂಡತಿ ಮಕ್ಕಳಿಗೆ ನಾಳೆಗೆ ಹಣ ಎತ್ತಿಡಬೇಕು ಅನ್ನೋ ಮನಸ್ಥಿತಿ ಕೂಡ ಅವ್ರಿಗಿರಲ್ಲ. ಎಲ್ಲದನ್ನೂ ಭೂಮಿ ತಾಯಿಗೆ ಅರ್ಪಣೆ ಮಾಡಿಬಿಡ್ತಾರೆ. ಅಂಥವ್ರಿಗೋಸ್ಕರ ನೀವು ಈ ನಿರ್ಧಾರ ತೊಗೊಂಡಿರೋದು ನಂಗೆ ತುಂಬಾ ಹೆಮ್ಮೆ ಅನಿಸ್ತಿದೆ ಶ್ರೀ. ಈ ಒಂದು ವಿಷಯದಲ್ಲಿ ನಾನು ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ. ನೀವು ನನ್ನ ಜೊತೆಗಿದ್ರೆ ಏನು ಬೇಕಾದ್ರೆ ಸಾಧಿಸ್ತೀನಿ ಮಿಸ್ಸು. ಏನಂದ್ರೆ ಮಿಸ್ಸು, ಈ ಒಂದು ಕಿತ ಮಾತ್ರ ನನ್ನ ಜೊತೆಗಿರ್ತೀರಂದ್ರ? ಹ್ಞೂ, ಮತ್ತೆ ನೀವು ಮಾಡೋದಕ್ಕೆಲ್ಲ ಸರಿ ಹಾವು ಅಂತ ತಲೆ ಆಡ್ಸೋಕ್ಕಾಗತ್ತಾ? ಅಲ್ಲ, ನೀವು ತಲೆ ಆಡ್ಸೋಕ್ಕಾಗ್ದಿರೋಂಥ ಕೆಲಸ ನಾನೇನು ಮಾಡಿದೆ? ಹೋದಂಡ ಅವ್ರು ಹೇಳ್ತಿದ್ರು ನೀವು ಪಾರ್ಟಿ ಆಫೀಸಲ್ಲಿ ಯಾರ ಮೇಲೆ ಕೈ ಮಾಡಿದ್ರಂತೆ. ಇಲ್ಲ, ನಾನು ಕೈ ಇಲ್ಲಪ್ಪ. ಹಾಗಾದ್ರೆ ನೀವು ಹೊಡಿಲಿಲ್ಲ. ಅಂದರೆ ಅವನು ಅವನ ಬಗ್ಗೆ ತೆಪ್ಪಾಗಿ ಮಾತಾಡ್ದ ಅಂತ ನಾನೇನು ಹೊಡೆದಿಲ್ಲ ಮಿಸ್ಸು, ಸುಮ್ಮನೆ ಗದ್ರ ಬಿಟ್ಬಿಟ್ಟೆ. ನೋಡಿ ಶ್ರೀ, ಈ ಸಲ ನಾನು ನಿಮ್ಮನ್ನ ಕ್ಷಮಿಸ್ತಿದ್ದೀನಿ. ಆದರೆ ನೀವು ಮತ್ತೆ ಇನ್ನೊಂದ್ಸಲ ಹೀಗೇನಾದರೂ ಮಾಡಿದ್ರೆ ಮಿಸ್ಸು, ಇನ್ಮ್ಯಾಕೆ ಯಾರ ಮ್ಯಾಕೋ ಕೈ ಮಾಡೋಕ್ಕಿಲ್ಲ, ಸರಿನಾ ಮಿಸ್ಸು? ಇನ್ಮ್ಯಾಕೆ ಹಂಗೆಲ್ಲ ಮಾಡೋಕ್ಕಿಲ್ಲ ಮಿಸ್ಸು. ಯಾಕೆ ಮಿಸ್ ಹೇಳ್ತಿದ್ದೀರಾ? ಕೋದಂಡವ್ರು ಆ ಮಾತು ಹೇಳಿದಾಗ ನನಗೆ ನಿಮ್ಮ ಮೇಲೆ ಕೋಪ ಬಂತು ನಿಜ. ಆದರೆ ನೀವು ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ ಅನ್ನೋದನ್ನ ನೋಡಿ ನನಗೆ ಅದಕ್ಕಿಂತ ಜಾಸ್ತಿ ಗಾಬರಿ ಆಯಿತು ಶ್ರೀ. ನೀವು ಯಾವಾಗಲೂ ನ್ಯಾಯದ ಪರ ಅಂತ ನನಗೆ ಗೊತ್ತು ಶ್ರೀ. ಆದರೂ ಯಾರಾದರೂ ನಿಮ್ಮ ಮೇಲೆ ದ್ವೇಷ ಕಟ್ಕೊಂಡ್ಬಿಟ್ರೆ? ಮಿಸ್ಸು, ನೀನು ಪೀರುತಿ ನನ್ನ ಮ್ಯಾಕಿರೋ ಗಂಟ ನಾನು ಯಾರು ಏನು ಮಾಡೋಕ್ಕಾಗಿಲ್ಲ. ಹೆದರ್ಕೊಂಬೇಡಿ ಮಿಸ್ಸು. ಹಾಗಂದ್ರೆ ನೀವು ಮತ್ತೆ ಯಾರ ಮೇಲಾದರೂ ಕೈ ಮಾಡ್ತೀರಾ? ಇಲ್ಲ ಮಿಸ್ಸು. ನೀವು ಸುಮ್ಮನೆ ಆಗಿ ಹೇಳ್ತೀರಾ ಅಷ್ಟೇ, ಮತ್ತೆ ಹಂಗೆ ಮಾಡಿರ್ತೀರ. ನಾನು ನಿಮ್ಮನ್ನ ನಂಬಕ್ಕಾಗಲ್ಲ ಶ್ರೀ. ಮಿಸ್ಸು,
ಇನ್ಮ್ಯಾಗ ಯಾರ ಮ್ಯಾಗೂ ಕೈ ಮಾಡೋಕ್ಕಿಲ್ಲ. ಪ್ರಾಮಿಸ್. ಅದೇ ಪ್ರಾಮಿಸ್. ಬೇರೆಯವ್ರ ಉಪಚಾರದ ವಿಷಯ ಬಂದರೆ ಪುಟಮಿ ಭಾಳ ಅಚ್ಚುಕಟ್ಟಾಗಿ ಎಲ್ಲರೂ ನೋಡ್ಕೊತಾಳೆ. ಆದರೆ ಅವಳು ಊಟ ಮಾಡೋ ಸಮಯದಾಗೆ ಅಡುಗೆ ಮನೆ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಒಂದಿಷ್ಟು ಹಾಕೊಂಡು ತಿನ್ಕೊಂಡು ಎದ್ದೋಗ್ಬಿಡ್ತಾಳೆ. ಪುಟ್ಟಮ್ಮಿ ಜೊತೆ ಇದ್ದಿದ್ರೆ ಭಾಳ ಚೆಂದಾಗಿರ್ಬೋದಾಗಿತ್ತು. ಎಲ್ಲ ನಾನೇ ಹಾಳು ಮಾಡ್ಕೊಂಬಿಟ್ಟೆ. ಆದರೂ ಪುಟ್ಟಮ್ಮಿನ ಬಿಟ್ಟು ಹೋಗಿದ್ದು ತಪ್ಪೇನೆ. ಈ ಹುಡುಗಿನೋ ಕಾಲೇಜಿಂದ ಬತ್ತಿದ್ದಂಗೆ ಎಲ್ಲಿ ಮಡಗಬೇಕು ಅಲ್ಲಿ ಮಡಗಕ್ಕಿಲ್ಲ. ಏನು ಹಂಗೆ ನೋಡ್ತಿದ್ದೀ? ಬೆಳ್ದಿಂಗಳ ಹಾಲು ಬೆಳ್ಕಲ್ಲಿ ನನ್ನ ಪುಟ್ಟಮ್ಮಿ ಅಂದ ಹೆಂಗೈತಿ ಅಂತ ನೋಡ್ತಾ ಇದ್ದೀನಿ. ನಿನ್ನ ಮಕ್ಕ ಅಮಾವಾಸ್ಯೆಗೆ 4 ದಿವಸ ಐತೆ. ಬೆಳ್ದಿಂಗ್ಳಂತೆ, ಬೆಳ್ದಿಂಗ್ ಹಾಲು ಬೆಳಕಂತೆ. ಅಯ್ಯೋ ಶಿವನೇ. ಹಿಂಗೆ ಚಿಗುರೆಲೆ ತಕೊಂಡು ಹದವಾಗಿ ಸುಣ್ಣ ಬೆರೆಸಿ ಬಣ್ಣ ಕಟ್ಟಿದ ಅಡಿಕೆ ಒಂದೆರಡು ಹಾಕಿ ಹೀಗೆ ಏಲಕ್ಕಿ ಘಮ 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 ಅಂತಿರ್ಬೇಕು. ಅದನ್ನು ಹಾಕೊಂಡು ಅಗಿಯಕ್ಕೆ ಶುರು ಮಾಡಿದ್ರೆ ಎರಡಲ್ಲ ಎಷ್ಟು ಎಲೆ ಬೇಕಾದ್ರೂ ತಿನ್ಬೋದು. ಪುಟ್ಟಮ್ಮಿಂಗೆ ಹಿಂಗೆ ಹದವಾಗಿ ಹಾಕಿರೋದು ಸಾನೇ ಇಷ್ಟ. ಇದನ್ನ ಪುಟ್ಟಮ್ಮಿಗೆ ಕೊಟ್ರೆ ಹೆಂಗೋ ಅವಳಿಗಿದೆಲ್ಲ ಇಷ್ಟ. ಪುಟಕ ಈ ನನ್ನ ಮಗ ಈಗಲೇ ಬರಬೇಕೆ? ಇದೇನು ಗೋಪಾಲಣ್ಣ ಹಿಂಗೆ ಗಾಬರಿ ಆಗ್ಬಿಟ್ಟೆ? ಏಯ್, ಅಷ್ಟು ಭಯಂಕರವಾಗಿ ಕೂಗಿದ್ರೆ ಗಾಬರಿ ಆಗಿದೆ. ಇನ್ನೆಲ್ಲ ಆಗ್ತದೆ? ಮನೆಯಾಗೆ ಎಲ್ರಿಗೂ ಕಿವಿ ಕೇಳಿಸ್ತದೆ. ಮೆತ್ತಗೆ ಮಾತಾಡು. ಗೋಪಾಲಣ್ಣ ಏನಿದು? ಎಲೆ, ಅಡಿಕೆ, ಸುಣ್ಣ, ಏನು ಭಾರಿ ಜೋರು. ಮುತ್ತು ಪುಟಕ ನಾ ಹೇಳಿದಲ್ಲ ತಂದೇನಪ್ಪ. ಎಲ್ಲ ತಂದಿವ್ನಿ ಪುಟಕ. ಜೊತೆಗೆ ದ್ಯಾವಂತ್ರಿ ಬೇರು ಐತೆ. ಹೌದೇ? ಅಯ್ಯೋ ತತ್ತ ತಗ. ಈ ಬೇರ್ಗೆ ನಮ್ಮವ್ವ ನಮ್ಮ ಅಜ್ಜಿ ಕಾಡ್ಗೆ ಹೋಗೋರು ಕಣಪ್ಪ ಹುಡ್ಕಾಡಕ್ಕೆ. ನನಗೆ ನಾಡಾಗೆ ಸಿಕ್ತು. ಹೌದು ಪುಟಕ. ಹೊಸಕ ಇಲ್ಲಿ ಅವಳೆ ಆಗ ಬಂದ್ಲು. ಹೊಸಕ ಸಂದಾಕಿದ್ದೀರಾ? ಸುಸ್ತೆಲ್ಲ ಕಮ್ಮಿ ಆಗ್ತೈತಾ? ಪುಟ್ಟವನ ಹೆಸರು ಹೇಳಿದ್ರೆ ಸಾಕು, ಸುಸ್ತು ಗಿಸ್ತು ಎಲ್ಲ ಓಡೋಗುತ್ತೆ. ಹ್ಞೂ ಚಂದ್ರಣ್ಣ, ಪುಟ್ಟಕ್ಕನ ಆರೈಕೆಯೇ ಹಂಗೆ. ಅಯ್ಯೋ ಹೇಳಿದ್ರು ನಾನೇ ಹೊಡಿತಿದ್ದಲ್ಲ. ಸುಮ್ಕಿರು ಗೋಪಾಲಣ್ಣ ನೀನು. ಪುಟಕ ನಾನು ಇನ್ನೊಂದು ಕೊಡೋದನ್ನ ಮರ್ತ್ಬಿಟ್ಟಿದ್ದೀನಿ. ತಕೋ. ಯೋನ ಇದು ನಮ್ಮ ಹೆಂಡ್ರೂರ್ನಾಗೆ ಭೀಮನ್ ಸರ್ಗೆ ಅಂತ ಇದನ್ನ ಕೊಡ್ತಾರೆ. ಅದಕ್ಕೆ ಹೊಸ ಹಾಕೋರಿಗೆ ಅಂತ ಇದನ್ನ ತಂದೆ. ಮತ್ತು ಎಲ್ಲರೂ ನೋಡಕ್ಕೆ ಹೋದೊಂದು ಇಷ್ಟು ಬಿರ್ನೆ ವಾಪಸ್ ಬಂದ್ಬಿಟ್ಟ. ಹ್ಞೂ, ನಾನೇ ನಡ್ಕೊ ಹೋಗಿದ್ನೆ. ಗಾಡಿನಾಗ ಹೋಗಿದ್ದೆ, ಗಾಡಿನಾಗ ಬಂದೆ. ಯಾವುದೋ ಹಳೆ ಕೈಯುಕಲ್ಲ ಇದು. ಇದ್ರಾಗೆ ಬಿಲ್ವ, ಬೃತಿ, ಆಮೇಲೆ ದಾಂಬಾರಿ, ಸುಣಕ ಎಲ್ಲ ಸಮವಾಗಿ ಹಾಕಿ ಮಾಡವ್ರಿ. ಸೊ ಮಾತಾರೆ ಎದ್ದು ಕೂಡಲೇ ಖಾಲಿ ಹೊಟ್ಟೆನಾಗೆ ಒಂದು ಚಮಚ ಕುಡಿಯವ. ಪುಟಗ ಬರ್ತೀನಿ. ಹೊಸಕ ಜಾಪನ ಎತ್ತು ಒಂದು ನಿಮಿಷ ಮತ್ತೆ ಹೋಗಿತ್ತು. ಇದೇನಣ್ಣ? ಇದನ್ನ ನಿಮಗೆ ಬೆಲೆ ಕಟ್ಟಿ ಕೊಡ್ತಿಲ್ಲ. ಮತ್ತು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಏನು ಕೊಡಬೇಕು ಅಂತ ಗೊತ್ತಿದ್ದೆ ಇದನ್ನು ಕೊಡ್ತಿದ್ದೀನಿ. ಪ್ಲೀಸ್ ತಗೋ. ಚಂದ್ರಣ್ಣ, ನಾನು ಎಲ್ಲಾದರೂ ಸಿಕ್ಕಿದ್ರೆ ಸಾಕು. ಮುತ್ತು ಅಂತ ಬಾಯಿ ತುಂಬ ಮಾತಾಡ್ತಿ, ಪಿರುತಿ ತೋರಿಸ್ತೀರಾ. ಆಟ ಸಾಕು ಕಣ್ಣಣ್ಣ. ಏನು ಹಂಗೆ ನೋಡ್ತಿದ್ಯಾ?
ಬೇಕಾ? ಬೇಡ ಬಿಡು ಬೇಡ, ನನಗೆ ಇಂಪಾರ್ಟೆಂಟ್ ಕೆಲಸ ಐತೆ, ನಾನು ಹೋಗ್ತೀನಿ. ಲೇ, ಕಾಲ ಮೇಲೆ ಎಣ್ಣೆ ಬಿದ್ದು ನಂಗೆ ಮಾಡೇಬಿಟ್ಟ. ಇಟ್ಟೊತ್ತಾಗಿ ಇವ್ನಿಗೆ ಏನು ಅಂತ ಇಂಪಾರ್ಟೆಂಟ್ ಕೆಲಸ ಅಂತ. ಚಂದ್ರು ಕರ್ಕೊಂಡೋಗಪ್ಪ, ಮಲಕ್ಕಳಿ ಹೋಗ್ ಮಲಕ್. ಯೋನಯ್ಯ ಇದು ಕೈಯಾಗೆ ಮಾಡ್ಕೊಂಡಿದ್ಯಾ, ತಿಂದೆ? ಚಂದ ಕಟ್ಟಿದ್ಯಾ, ರುಚಿಯಾಗದೆ. ರಾಧಾ, ಬನ್ನಿ ಅತ್ತೆ. ಇವತ್ತು ನಿಂತ್ಕೊಳ್ಳವ, ಎಲ್ಲಿ ಕರ್ಕೊಂಡು ಹೋಯ್ತಿದ್ಯಾ ನೀನನ್ನ? ಅತ್ತೆ, ನಾನು ನಿಮ್ಗೇನೋ ತೋರಿಸ್ಬೇಕು. ಯೋನವಾ? ಇವತ್ತು ಪಾರ್ಟಿ ಆಫೀಸಲ್ಲಿ ಕಂಟಿ ಮಾವ ನಿಮ್ಮ ಪರವಾಗಿ ಯಾರಿಗೋ ಸರಿಯಾಗಿ ಹೊಡ್ದ ಅಂತ ನೀವೆಷ್ಟು ಖುಷಿಯಿಂದ ಹೇಳಿದ್ರಿ ತಾನೆ? ಹೌದು. ಬನ್ನಿ ಒಂದು ನಿಮಿಷ. ಅಲ್ಲಿ ನೋಡಿ, ಇದನ್ನ ಯಾಕೆ ತೋರಿಸ್ತಿದ್ದಾಳೆ ಅಂತ ಅನ್ಕೋತಿದ್ದೀರಾ? ಆಗ್ಲೇ ಕೋದಂಡ ಅವರು ಕಂಟಿ ನಿಮ್ಮ ಪರ ಇದ್ದಾರೆ ಅಂತ ಹೇಳಿದಾಗ ಅವಳ ಮುಖ ನೋಡ್ಬೇಕಿತ್ತು. ಕಂಟಿ ಮಾವ ನಿಮ್ಮ ಪರ ಇರೋದು ಅವಳಿಗೊಂದು ಚೂರು ಇಷ್ಟ ಇಲ್ಲ ಅಂತೀನಿ. ರಾಧ ಹೇಳ್ತಿರೋದು ದಿಟ್ಟನೇ ಅದಕ್ಕೆ ನೋಡಿ, ಕಂಟಿನ ಒಳಕ್ಕೂ ಬಿಡ್ದಂಗೆ ಆಚೆನೆ ನಿಂದ್ರಿಸ್ಕೊಂಡು ಹೆಂಗ್ ಮಾತಾಡ್ತಾವಳೆ. ವಾಡಿ ಅದಕ್ಕೆ ನಮ್ಮ ಹುಡುಗನ ಹೆಂಗೆ ಬುಗ್ರಿ ಆಡಿಸ್ದಂಗೆ ಆಡಿಸ್ತಾವಳೆ. ಏನೇ ಹೇಳಿಯುತ್ತೆ, ನಿಮ್ಮ ಮಗವಾಗಿ ಕಂಟಿ ಮಾವ ಈ ರೀತಿ ಮಾಡ್ತಿರೋದು ಒಂಚೂರು ಸರಿ ಅನ್ನಿಸ್ತಿಲ್ಲ. ಅದೇನು ಲಾಗ ಹಾಕ್ತೀಯೋ ಹಾಕು. ನಿನ್ನನ್ನು ಆಡಿಸೋ ಚಾಟಿ ನನ್ನ ಕೈಯಲ್ಲಿದೆ ಕಣ. ಬಂಗಾರದ್ದನ್ನೋ ಬ್ರಹ್ಮಾಸ್ತ್ರ ನನ್ನ ಹತ್ರ ಇದೆ ಕಣೆ.